ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಓರಿಯೋ ಬಿಸ್ಕೆಟ್ ಹಾಕಿ ಚಾಕ್ಲೇಟ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 3 ಪ್ಯಾಕೆಟಷ್ಟು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ. ಎನಿ ಚಾಕ್ಲೇಟ್ ಯಾವುದಾದ್ರೂ ತೊಗೊಬೋದು. ಸ್ವಲ್ಪ ಚಾಕೋ ಚಿಪ್ಸು, ಮೇಲೆ ಚಾಕೋ ಬಾಲ್ಸು. ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ, ಅದು ನೀವು ಶಾಪಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಒಂದು ಗ್ಲಾಸಷ್ಟು ಹಾಲು, ಒಂದು ಅರ್ಧ ಸ್ಪೂನಷ್ಟು ಬಟರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಫಸ್ಟಿಗೆ ನೋಡಿ, ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಲ್ಲ, ಇದರಲ್ಲಿ ಕ್ರೀಮ್ ಇರುತ್ತಲ್ಲ, ವೈಟ್ ಕ್ರೀಮೆಲ್ಲ ತೆಗೆದು ಒಂದರಲ್ಲಿ ಇಟ್ಕೊಂಬಿಡೋಣ. ಬಿಸ್ಕೆಟ್ ಮಾತ್ರ ನಾವು ಮಿಕ್ಸಿ ಜಾರಲ್ಲಿ ಇದು ಮಾಡ್ಕೊಬೇಕು, ಪೇಸ್ಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕ್ರೀಮೆಲ್ಲ ಒಂದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಬಿಸ್ಕೆಟ್ಸ್ ಎಲ್ಲ ಈ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಪೌಡ್ರ್ ಮಾಡ್ಕೊಂಬರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಇದನ್ನು. ಇದಕ್ಕೆ ನಾನು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ತಿಕ್ಕಾಗೇ ಇರಲಿ ಪೇಸ್ಟ್ ಇದು. ನೋಡಿ ಫ್ರೆಂಡ್ಸ್, ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ, ಇಷ್ಟು ತಿಕ್ಕಾಗಿದ್ದರೆ ಸಾಕು. ಒಂದು ಸ್ಟೀಲ್ ಬೌಲ್ಗೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ನಾವು ಇದು ರೆಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಹಾಕೊಂಡ್ಬಿಡೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿಟ್ಕೊಂಡಿದ್ದೀನಲ್ಲ, ಒಂದು ಬಾಣಲೆಗೆ ಸಾಲ್ಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಸ್ಟೋನ್ ಸಾಲ್ಟು. ಅದ್ರ ಮೇಲೆ ಇಟ್ಕೊಂಡು ಒಂದು 15 ಮಿನಿಟ್ಸ್ ಇದರಲ್ಲೇ ಇದು ಮಾಡ್ಕೊಂಬಿಡೋಣ ಅದನ್ನು. ಬೇಕಾದ್ರೆ ನಾವು ಇಷ್ಟಲಿ ಸ್ಟ್ಯಾಂಡ್ ಬೇಕಾದ್ರೆ ಇಟ್ಕೊಬೋದು, ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು ಒಂದು ಪ್ಲೇಟು ಅದಕ್ಕೆ ಕ್ಲೋಸ್ ಮಾಡಿಟ್ಬಿಡ್ತೀನಿ. ಕುಕ್ ಆಗೋವರೆಗೂ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಕುಕ್ ಆಗಿದೆ ನೋಡಿ. ಇದನ್ನು ನೋಡಿ ಉಲ್ಟಾ ಮಾಡಿ ಒಂದು ಸ್ಟ್ಯಾಂಡ್ಗೆ ಹಾಕಿಟ್ಟಿದ್ದೀನಿ. ಇದ್ರ ಮೇಲೆ ಒಂದೆರಡು ಟ್ಯಾಪ್ ಮಾಡಿದ್ರೆ ಇದು ಬೀಳುತ್ತೆ ನೋಡಿ. ಈ ಬಟರ್ ಪೇಪರ್ ತೆಗೆದ್ಬಿಡೋಣ. ಅಷ್ಟೊತ್ತಿಗೆ ನಾನು ಚಾಕ್ಲೇಟ್ ಇಟ್ಕೊಂಡಿದ್ನಲ್ಲ, ಚಾಕ್ಲೇಟ್ ಪೀಸು, ಅದನ್ನು ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಹಾಕಕ್ಕೆ ಬೇಕಾಗತ್ತಲ್ಲ, ಅದಕ್ಕೆ ಒಂದು 1/2 ಸ್ಪೂನಷ್ಟು ಬಟರ್ ತೊಗೊಂಡಿದ್ದೆ, ಅದನ್ನು ಹಾಕೊಳ್ಳೋಣ. ಯಾಕೆಂದರೆ ಶೈನಿಂಗ್ ಬರೋಕ್ಕೋಸ್ಕರ ಇದು ಹಾಕ್ತಾ ಇದ್ದೀನಿ. ಫುಲ್ಲು ಮೆಲ್ಟ್ ಆಗಬೇಕು ನೋಡಿ. ಇದನ್ನು 1/2 ಸ್ಲೈಸ್ ಮಾಡಿಟ್ಕೊಳ್ಳೋಣ. ನೈಫಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡಿದ್ದೀನಿ. ಈ 1/2 ಪೋರ್ಷನ್ಗೆ ನಾವು ಇವಾಗ ಕ್ರೀಮ್ ಅಪ್ಲೈ ಮಾಡೋಣ. ಈ ಕ್ರೀಮ್ ತೊಗೊಂಡಿದ್ನಲ್ಲ, ಓರಿಯೋ ಬಿಸ್ಕೆಟ್ ಕ್ರೀಮು, ಅದಕ್ಕೆ ಒಂದು 2 ಸ್ಪೂನಷ್ಟು ಮಿಲ್ಕ್ ಹಾಕೊಂಡ್ಬಿಡೋಣ. ಮಿಲ್ಕ್ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಕಲಸಿ ಸ್ವಲ್ಪ ತಿಕ್ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಈ ಸ್ಲೈಸ್ ಮಾಡಿಟ್ಕೊಂಡಿದ್ನಲ್ಲ, ಇದಕ್ಕೆ ಮಿಲ್ಕ್ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದ ಮೇಲೆ ಹಾಕೊಂಡ್ಬಿಡೋಣ ಅಂತ. ಒಂದು ಲೇಯರ್ ಬರೋ ಥರ ಹಾಕೊಂಡು 1/2 ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಸೆಂಟ್ರಲ್ಲಿ ಇದನ್ನು ಹಾಕೋದು. ನೋಡಿ ಫ್ರೆಂಡ್ಸ್, ಈ ಥರ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಕ್ರೀಮ್ ಇತ್ತಲ್ಲ, ಕ್ರೀಮ್ನೆಲ್ಲ ಅಪ್ಲೈ ಮಾಡಿದ್ದೀನಿ. ಇದು ಒಂದು ಸ್ಲೈಸ್ ಇದೆಯಲ್ಲ, ಅದನ್ನು ನಿಧಾನಕ್ಕೆ ತೊಗೊಂಡು ಇದ್ರ ಮೇಲೆ ಕ್ಲೋಸ್ ಮಾಡೋದು. ಈಗ ನೋಡಿ, ಇದ್ರ ಮೇಲೆ ಕ್ಲೋಸ್ ಮಾಡಿ ಇದು ಒಂದು ಸ್ಲೈಸ್ ಇಟ್ಟಾದ್ಮೇಲೆ ನಾವು ಇದು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಹಾಕೊಂಡ್ಬಿಡೋಣ. ಇದು ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಇದು ನೀವೇನು ಚಾಕ್ಲೇಟ್ ಕೇಕ್ ತಿಂತೀರೋ ಸೇಮ್ ಅದೇ ಥರನೇ ಬರುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗೆಲ್ಲ ಮಾಡಿಕೊಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ.
ಇದನ್ನು ಸ್ವಲ್ಪ ಮೆಲ್ಟ್ ಆಗಬೇಕಾಗಿತ್ತು, ನಾನು ಬೇಗ ತೆಗೆದೆ. ಒಂಚೂರು ಸ್ವಲ್ಪ ಗಟ್ಟಿ ಇದೆ ಇದು ಪೇಸ್ಟು. ಸೋಕೆ ನಡೆಯುತ್ತೆ, ಇದು ಡ್ರೈ ಆದರೆ ಸ್ವಲ್ಪ ಓಕೆ ಆಗುತ್ತೆ. ಈ ಚಾಕ್ಲೇಟ್ ಮೆಲ್ಟ್ ಮಾಡಿದ್ದು ಹಾಕಿದ್ಮೇಲೆ ಈ ಚಾಕೋ ಚಿಪ್ಸ್ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ತುಂಬ ಈಸಿ ಕೂಡ, ಮನೇಲಿ ಮಾಡ್ಕೊಬೋದು ನೀವು. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಇಷ್ಟ ಆಗುತ್ತೆ ಅವ್ರಿಗೂ ಕೂಡ. ನೆಕ್ಸ್ಟು ಇದು ಚಾಕೋ ಬಾಲ್ಸ್ ತೊಗೊಂಡಿದ್ದೆ, ಅದನ್ನು ಡೆಕೋರೇಟ್ ಮಾಡಬೇಡ. ನೋಡಿರಲ್ಲ ಫ್ರೆಂಡ್ಸ್, ಒಂದು 3 ಪ್ಯಾಕೆಟ್ ಓರಿಯೋ ಬಿಸ್ಕೆಟು ಮತ್ತು ಒಂದು ಚಾಕೋ ಬಾಲ್ಸ್ ಇದ್ದರೆ ಯಾವ ಥರ ಮನೇಲಿ ಈಸಿಯಾಗಿ ಕೇಕ್ ಮಾಡ್ಕೊಬೋದು ಅಂತ ನೀವು ಒಂದು ಸರಿ ಟ್ರೈ ಮಾಡಿ. ಓರಿಯೋ ಬಿಸ್ಕೆಟ್ ಹಾಕ್ಬಿಟ್ಟು ಚಾಕ್ಲೇಟ್ ತಂದು ಮತ್ತು ಚಾಕೋ ಬಾಲ್ಸ್ ತಂದು ಮಾಡ್ಕೊಬೋದು ನೀವು. ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸೇಮ್ ಚಾಕ್ಲೇಟ್ ಕೇಕ್ ಟೇಸ್ಟೇ ಬರುತ್ತೆ ಇದು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.